ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ದಿಬ್ಬ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಾವು 1 ಕಪ್ ಅಕ್ಕಿ ಮತ್ತು 3/4 ಕಪ್ಪು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀವಿ. ಓವರ್ನೈಟ್ ನೆನೆಸಿದ್ದೀವಿ. ಸೊ ಇದಕ್ಕೆ 1 ಕಪ್ಪಿಗೆ 1 ಕಪ್ ಉದ್ದಿನ ಬೇಳೆ ಹಾಕೋದು ಚೆನ್ನಾಗಿರುತ್ತೆ. ಬಟ್ ನಾವು 3/4 ಕಪ್ ಹಾಕಿದ್ದೀವಿ. ಸೊ ಇದನ್ನ ಇವಾಗ ರುಬ್ಕೋಬೇಕು. ಸೊ ರುಬ್ಕೋಬೇಕಾದ್ರೆ ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಇಡ್ಲಿ ಬ್ಯಾಟರ್ಗೆ ಹೆಂಗೆ ರುಬ್ಕೊತೀವಲ್ಲ ಹಂಗೆ, ದೋಸೆ ಬ್ಯಾಟರ್ಗೆ ರುಬ್ಕೊಳ್ಳೋ ಥರ ರುಬ್ಕೋಬಾರ್ದು. ಮಧ್ಯದಲ್ಲಿ ನೀರು ಬೇಕಂದರೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ಆಗಿದೆಯಲ್ಲ, ಆ ಬ್ಯಾಟರ್ಗೆ ನಾವು ಶುಂಠಿ ಹಾಕ್ಕೊಳ್ಳೋಣ. ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಜೀರ್ಣಕ್ಕೋಸ್ಕರ. ಆಮೇಲೆ ಹಸಿರು ಮೆಣಸಿನ್ಕಾಯಿ 4 ಹಾಕಿದ್ದೀವಿ. ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ರೊಟ್ಟಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಟೊಮ್ಯಾಟೊ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಟೊಮ್ಯಾಟೊ ಚಟ್ನಿನ ಇವತ್ತು ಮಾಡೋಕ್ಕಾಗಿಲ್ಲ ವಿಡಿಯೋ. ಸೊ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಟೊಮೆಟೊ ಚಟ್ನಿ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ, ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದರೆ ಸೋಡಾ ಹಾಕ್ಕೋಬೋದು, ಅದೇ ನಾವು ಸೋಡಾ ಹಾಕ್ಕೊಳ್ಳಲ್ಲ. ನಾವು ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಪ್ಯಾನ್ಗೆ ಎಣ್ಣೆ ಹಾಕ್ಕೋತಾ ಇದ್ದೀವಿ. ದಿಬ್ಬ ರೊಟ್ಟಿ ಮಾಡೋಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಸೊ ನೀವು ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ಸೊ ಇವಾಗ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀವಿ. ನೀವು ನಾನ್ ಸ್ಟಿಕ್ ಪ್ಯಾನೇ ತೊಗೊಳ್ಳಿ, ಇಲ್ಲಾಂದರೆ ತಳ ಸಿಯುತ್ತೆ. ಇದಕ್ಕೆ ಬ್ಯಾಟರ್ ಹಾಕ್ಕೊಳ್ಳೋಣ. ತುಂಬ ತೆಳು ಹಾಕ್ಕೋಬೇಡಿ, ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು, ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ತನಕ ಬೇಯಿಸಬೇಕು. ಮಧ್ಯದಲ್ಲಿ ಒಂದು ಸಲ ಓಪನ್ ಮಾಡಿ ನೋಡಿ, ಯಾಕೆಂದರೆ ಫುಲ್ಲು ಎಣ್ಣೆ ಹೀರ್ಕೊಂಬಿಟ್ಟಿರುತ್ತೆ. ಅದಕ್ಕೋಸ್ಕರ ಫುಲ್ ಎಣ್ಣೆ ಡ್ರೈ ಆಗಿದ್ರೆ ಇನ್ನು ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಕೊಬೇಕು. ಇವಾಗ ನಾವು 5 to 6 ಮಿನಿಟ್ಸ್ ಆಯಿತು ಬೇಯೋಕ್ಕಿಟ್ಟು. ಇವಾಗ ಓಪನ್ ಮಾಡ್ತಾ ಇದ್ದೀವಿ, ನೋಡೋಣ ಏನಾಗಿದೆ ಅಂತ. ಚೆನ್ನಾಗಿ ಬಂದಿದೆ, ಅಂಟ್ಕೊಂಡಿಲ್ಲ. ನೋಡಿ, ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ. ಈಗ ಮಡ್ಸಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಸಖತ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ತಿಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ತಿನ್ನಬೇಕಾದ್ರೆ ಫುಲ್ ಸೇಮ್ ಉದ್ದಿನ ವಡೆ ಟೇಸ್ಟ್ ಹೆಂಗಿರುತ್ತಲ್ಲ ಅದೇ ಥರ ಇರುತ್ತೆ. ಬಟ್ ಸಖತ್ತಾಗಿರುತ್ತೆ. ನಾವು ಇದನ್ನ ಚಟ್ನಿ ಜೊತೆ ತಿಂತೀವಲ್ವ. ಸೊ ನೀವು ಎಲ್ಲ ತಿಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಸೊ ಇವಾಗ ಮತ್ತೆ ತಿರುಗಿಸಾಕೊಳ್ಳೋಣ, ಇನ್ನು ಸ್ವಲ್ಪ ಬೇಯಿಸೋಣ. ಸೊ ಇದನ್ನು ನಾವು ಆಂಧ್ರದವ್ರ ಹತ್ರ ನೋಡಿ ಕಲ್ತಿದ್ದು. ಆ ಕಡೆ ಜಾಸ್ತಿ ಸ್ಪೆಷಲ್ ಇದು, ಹಂಗಾಗಿ ಅವರಿಂದ ನೋಡಿ ನಾವು ಮಾಡೋದನ್ನ ಕಲ್ತಿದ್ದು. ಯಾವಾಗಲೂ ಮಾಡ್ಕೊಂಡು ತಿನ್ನಲ್ಲ, ಯಾಕೆಂದರೆ ಇದು ಜಾಸ್ತಿ ಆಯಿಲ್ ಅಲ್ವಾ. ಹಂಗಾಗಿ ಯಾವಾಗಾದರೂ ಒಂದು ಸಲ ಮಾಡಿಕೊಂಡು ತಿಂತೀವಿ. ಸೊ ಇವಾಗ ದಿಬ್ಬ ರೊಟ್ಟಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಅದು 2 ಕಡೆಯೂ ಕ್ರಿಸ್ಪಿಯಾಗಿ ಬರಲ್ಲ, ಒಂದು ಸೈಡ್ ಮಾತ್ರ ಕ್ರಿಸ್ಪಿನೆಸ್ ಬರೋದು. ಸೊ ಈಗ ಇದನ್ನು ನಾವು 4 ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀವಿ. ನೀವು ಚಾಕು ಕೂಡ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು.
ನೋಡಿ ಗೈಸ್, ದಿಬ್ಬ ರೊಟ್ಟಿ ಸಖತ್ತಾಗಿ ಬಂದಿದೆ. ಫುಲ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಕ್ರಿಸ್ಪಿ ಆಗಿದೆ. ನೀವು ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೆಂಗೆ ಬಂದಿದೆ ಅಂತ. ಸೊ ಇವಾಗ ಟೊಮೆಟೊ ಚಟ್ನಿ ಆಲ್ರೆಡಿ ಮಾಡಿಟ್ಕೊಂಡಿದ್ವಿ. ಆ ಮಾಡಿಟ್ಕೊಂಡಿರೋ ಚಟ್ನಿನ ಹಾಕ್ಕೊಂಡಿದ್ದೀನಿ ಸರ್ವಿಂಗ್ಗೆ. ಸೊ ಸಖತ್ತಾಗಿ ಬಂದಿದೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.